ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಗೌಡತೀಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ. ಇವತ್ತೆಲ್ರಿಗೂ ನಾನು ಒಂದು ಬಹಳನೇ ಸಿಂಪಲ್ ಮತ್ತು ಕ್ವಿಕ್ಕಾಗಿ ಆಗುವಂಥ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ನಾನು ಒಂದು ಓನ್ ರೆಸಿಪಿ. ಬಹಳ ಬೇಗ ಮನೆಯಲ್ಲಿ ಒಂದು ಎರಡು ಮೊಟ್ಟೆ ಇದ್ದರೆ ಸಾಕು, ಇಮಿಡಿಯೇಟಾಗಿ ನಾವು ಒಂದು ಪಲ್ಯ ಏನು ಬೇಕಾದ್ರೂ ಕರಿಬೋದು ನೀವು ಇದಕ್ಕೆ. ಅಷ್ಟು ಅದ್ಭುತವಾಗಿರುವಂಥ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈವನ್ ಇದನ್ನು ನೀವು ಯಾರು ಬೇಕಿದ್ರೂ ಮಾಡ್ಬೋದು. ಮತ್ತು ಟೇಸ್ಟ್ ವೈಸ್ ಅಂತೂ ಪ್ರಾಮಿಸ್ ಮಾಡ್ತೀನಿ, ಬಹಳನೇ ಅಲ್ಟಿಮೇಟ್ ಆಗಿರುತ್ತೆ. ಎಷ್ಟು ಡಿಲೀಷಿಯಸ್ ಆಗಿರುತ್ತೆ ಅಂದರೆ ಮತ್ತೆ ಮತ್ತೆ ತಿಂತೀರಾ. ಸ್ಪೆಷಲಿ ಯಾರಿಗೆ ಮೊಟ್ಟೆ ಪಲ್ಯ ಎಲ್ಲ ಒಂದೇ ಥರ ತಿಂದು ಬೋರ್ ಆಗಿರುತ್ತೆ, ಹಾಗೆಯೇ ಮೊಟ್ಟೆ ಪಲ್ಯ ಅಂದರೆ ಇಷ್ಟ ಇಲ್ಲದವರು ಕೂಡ ಈ ಒಂದು ಮೊಟ್ಟೆ ಪಲ್ಯ ರೆಸಿಪಿನ ಈಸಿಯಾಗಿ ಮಾಡ್ಬೋದು ಮತ್ತು ತಿನ್ಬೋದು. ನಾನು ಕೆಲವು ವೆಜಿಟೇಬಲ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಆ ಥರ ಎಲ್ಲ ಇರುತ್ತಲ್ಲ, ಈ ಥರ ಒಂದು ಸಲ ಮಾಡ್ತಾ ತಿಂದರೆ ಖಂಡಿತ ನಿಮಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಲಿ ಅಥವಾ ಇರಿಟೇಷನ್ ಆಗಲಿ ತಿನ್ನುವಾಗ ಇರೋದಿಲ್ಲ. ಸೊ ಇದು ಚಪಾತಿಗೆ, ಪೂರಿಗೆ, ಸ್ಪೆಷಲಿ ಅನ್ನಕ್ಕೆ ಅಥವಾ ಬನ್ಗೆ, ಚಪಾತಿ ರೋಲ್ಗೆ ಎಲ್ಲದಕ್ಕೂ ಕೂಡ ಒಂದು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇಂಥದಕ್ಕೆ ಅಂತಲೇ ಸ್ಪೆಸಿಫಿಕ್ಕಾಗಿ ಹೇಳೋಕ್ಕಾಗಲ್ಲ, ಎಲ್ಲದಕ್ಕೂ ಕೂಡ ಕಂಫರ್ಟಬಲ್ ಆಗಿರುವಂಥ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು, ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಮಾಡ್ತಾನೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲಿಗೆ ನೋಡಿ, ಒಂದು ಪ್ಯಾನು, ಬಾಣಲಿ ಯಾವುದು ನಿಮ್ಗೆ ಅನುಕೂಲ ಅದು ಇಟ್ಕೊಳ್ಳಿ. ಅದಕ್ಕೆ ಸುಮಾರಾಗಿ ಇದಕ್ಕೆ ಜಾಸ್ತಿ ಎಣ್ಣೆ ಬೇಡ, ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಈ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ನೋಡಿ, ಈಗ ಎಣ್ಣೆ ಕಾದಿದೆ. ಇದಕ್ಕೆ ನಾವು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೋಬೇಕು. ಈ ಜೀರಿಗೆ ಸ್ವಲ್ಪ ಫ್ಲೇವರನ್ನು ಬಿಡಬೇಕು. ಜೀರಿಗೆ ಫ್ಲೇವರನ್ನು ಬಿಟ್ಟಮೇಲೆ ಮೊದಲಿಗೆ ನಾವಿಲ್ಲಿ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಈ ಥರ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ. ಸೊ ಈಗ ಜೀರಿಗೆ ಚೆನ್ನಾಗಿ ಸಿಡಿದಿದೆ. ಈಗ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈ ಈರುಳ್ಳಿ ನಮಗೆ ತುಂಬ ಫ್ರೈ ಆಗೋದೇನು ಬೇಡ, ಒಂದು 2 ಸೆಕೆಂಡು ಟ್ರಾನ್ಸ್ಫರ್ ಆದರೆ ಸಾಕು. ಈ ಒಂದು 2 ಸೆಕೆಂಡ್ ನಾನು ಇದನ್ನು ಫ್ರೈ ಮಾಡ್ಕೊತೀನಿ. ಈರುಳ್ಳಿ ನನಗೆ ಟ್ರಾನ್ಸ್ಪರೆಂಟ್ ಆಗಿದೆ. ಈ ಟ್ರಾನ್ಸ್ಪರೆಂಟ್ ಆದಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟೇ, ಜಾಸ್ತಿ ಬೇಡ, 1/4 ಟೀ ಸ್ಪೂನ್ ಅಷ್ಟು ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಹಾಗೆ ಜೊತೆಗೆ 2 ಸಣ್ಣಕ್ಕೆ ಹೆಚ್ಚಿರೋಂಥ ಹಸಿಮೆಣಸಿಕಾಯಿ. ಖಾರಕ್ಕೆ ನಾನು ಜಾಸ್ತಿ ಬೇರೆ ಏನನ್ನು ಯೂಸ್ ಮಾಡೋದಿಲ್ಲ. ಈಗ ಇದು ಜಸ್ಟ್ ನಾವು ಒಂದು ನೋಡಿ, ಈಗ ಚೆನ್ನಾಗಿ ಈರುಳ್ಳಿ ಲೈಟಾಗಿ ಫ್ರೈ ಆಗಿದೆ. ಈಗ ನಾನು ವೆಜಿಟೇಬಲ್ಸಲ್ಲಿ ಮೊದಲಿಗೆ ದಪ್ಪ ಮೆಣಸಿಕಾಯಿನ ಈ ಥರ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿರೋಂಥ ವೆಜಿಟೇಬಲ್ಸ್ ಹಾಕ್ಬೋದು, ಬಟ್ ನಾನಿಲ್ಲಿ ದಪ್ಪ ಮೆಣಸಿಕಾಯಿ ಹಾಗೆಯೇ ಎಲೆಕೋಸು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ಫಸ್ಟು ಈ ದಪ್ಪ ಮೆಣಸಿಕಾಯಿನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ನಂತರ ಇದಕ್ಕೆ ನಾವು ಎಲೆಕೋಸನ್ನು ಸೇರಿಸ್ಕೊಳ್ಳೋಣ. ಈ ವೆಜಿಟೇಬಲ್ಸ್ ಎಲ್ಲ ನಮಗೆ ಜಾಸ್ತಿ ಫ್ರೈ ಆಗಬಾರ್ದು, ಹಾಗೆ ಕ್ರಂಚಿಯಾಗಿರಬೇಕು, ಬಹಳನೇ ಚೆನ್ನಾಗಿರುತ್ತೆ. ನಾನು ಕ್ಯಾಬೇಜ್ ಹಾಕೋಕ್ಕೆ ಮುಂಚೆ ನಾನು ಒಂದೇ ಒಂದು ಸಣ್ಣದು ಟೊಮೆಟೊ ತೊಗೋತಾ ಇದ್ದೀನಿ, ಜಾಸ್ತಿ ಎಲ್ಲ ಸಣ್ಣದು, ಭಾಳ ಚೆನ್ನಾಗಿರುತ್ತೆ. ಇದೂ ಅಷ್ಟೇ, ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊತೀನಿ. ನೋಡಿ, ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋಕ್ಕೆ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಸ್ವಲ್ಪನೇ ಸಾಲ್ಟ್ ಸೇರಿಸ್ಕೊತೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಹಾಗೆಯೇ ಇದಕ್ಕೆ ಲೈಟಾಗಿ ನಾನು ಒಂದು ಅರಿಶಿನ ಸೇರಿಸ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿ, ನ್ಯಾಚುರಲ್ ಕಲರ್ನಾಗಿ. ಸೊ ಇದಿಷ್ಟನ್ನು ಹಾಕಿ ಮತ್ತೆ ನಾವು ಒಂದು 3 ಇಂದ 4 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಲೈಟಾಗಿ ಸಾಫ್ಟ್ ಆದಮೇಲೆ 1 ಕಪ್ ಆಗೋಷ್ಟು ಕ್ಯಾಬೇಜ್ ತೊಗೊಂಡಿದ್ದೀನಿ. ಈ ಒಂದು ಮೊಟ್ಟೆ ಪಲ್ಯ, ಈ ಒಂದು ಏನು ಎಗ್ ಬುರ್ಜಿ ಹೇಳ್ತಾ ಇದ್ದೀನಿ, ಇದಕ್ಕೆ ಬಹಳನೇ ಟೇಸ್ಟ್ ಕೊಡೋದೆ ಈ ಒಂದು ಕ್ಯಾಬೇಜು. ನೀಟಾಗಿ ಹಾಕ್ಕೊಂಡು ಒಂದು 2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಏನು ಬೇಡ. ನೋಡೋಕ್ಕೆ ನಿಮಗೆ ಕ್ವಾಂಟಿಟಿ ಇಷ್ಟಿರುತ್ತೆ, ಬಟ್ ಇದು ಸಾಫ್ಟ್ ಆಗಿಬಿಡುತ್ತಲ್ಲ, ಶಿಂಕ್ ಆಗುತ್ತೆ. ಸೊ ಹಾಗಾಗಿ ನಾನು ಇಷ್ಟು ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿದ್ರೆ ಬೇರೆ ಥರ ಮೊಟ್ಟೆ ಪಲ್ಯ ಏನು ಮಾಡ್ತಿದ್ರೆ ಅದನ್ನು ಬಿಟ್ಬಿಡ್ತೀರಾ. ಸೊ ಇದನ್ನು ಕಂಟಿನ್ಯೂ ಮಾಡ್ತೀರಾ, ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ಒಂದು 2 ಸೆಕೆಂಡ್ ಚೆನ್ನಾಗಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಸ್ಪೈಸಸ್ಗಳನ್ನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಸಾಫ್ಟ್ ಆಗಿದೆ, ಇಷ್ಟು ಸಾಫ್ಟ್ ಆದರೆ ಸಾಕು. ನೋಡಿ, ನಾನಿಲ್ಲಿ ನಿಮಗೆ ಜಾಸ್ತಿ ಮಸಾಲ ಪದಾರ್ಥಗಳನ್ನ ನಾನು ಯೂಸ್ ಮಾಡಲ್ಲ. ನೀವು ನೋಡ್ತಾ ಇರ್ಬೋದು, ಯೂಶ್ವಲಾಗಿ ನಾನು ಕೆಲವೇ ಇಂಗ್ರೀಡಿಯೆಂಟ್ಸ್ಗಳನ್ನ, ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ತೀನಿ. ಹಾಗಾಗಿ ಅದು ನನಗೆ ಯಾವುದೇ ರೀತಿಯಾಗಿ ಸ್ಪೈಸಸ್ಗಳು ಅತಿಯಾಗಿ ಅಂತ ಅನಿಸೋದಿಲ್ಲ. ನಾನು ಮೊದಲಿಗೆ ಚಿಕನ್ ಮಸಾಲ ತೊಗೋತಾ ಇದ್ದೀನಿ. ಸೊ ನಾನು ಕೆಲವು ಐಟಮ್ಗಳಿಗೆ ಚಿಕನ್ ಮಸಾಲ ಯೂಸ್ ಮಾಡ್ತೀನಿ, ಬಹಳ ಚೆನ್ನಾಗಿರುತ್ತೆ ಮತ್ತು ಮೈಲ್ಡಾಗಿರುತ್ತೆ. ನಾನು ಜಾಸ್ತಿ ಚಕ್ಕೆ ಲವಂಗ ಆಗಲಿ ಸ್ಪೈಸಸ್ಗಳು ನೀವು ನೋಡಿದಾಗೆ ನಾನು ಯೂಸ್ ಮಾಡಲ್ಲ. ಇದು ಬಂದ್ಬಿಟ್ಟು ಚಿಕನ್ ಮಸಾಲ, ನೀವು ಯಾವ ಬ್ರ್ಯಾಂಡಿಂದಾರ ತೊಗೊಳ್ಳಿ, ಚಿಕನ್ ಮಸಾಲನೇ ಹಾಕ್ಕೊಳ್ಳಿ, ಬಹಳ ಚೆನ್ನಾಗಿರುತ್ತೆ. ನಾನು ಯಾಕೆ ವೆಜಿಟೇಬಲ್ಸ್ಗೆ ಹಾಕ್ತೀನಿ ಅಂದರೆ ಅದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಹೊಂದ್ಕೊಳ್ಳುತ್ತೆ. ಮೊಟ್ಟೆಗೆ ಹಾಕಿದ್ರೆ ಒಂದು ಕಡೆ ಹೊಂದುತ್ತೆ, ಒಂದು ಕಡೆ ಹೊಂದೋದಿಲ್ಲ. ಚಿಕನ್ ಮಸಾಲ ಜಸ್ಟು ಅರ್ಧ ಟೀ ಸ್ಪೂನ್ ಅಷ್ಟು. ಹಾಗೆಯೇ ಇದು ಸ್ವಲ್ಪ ತರ್ತರಾಗಿರುವಂಥ ಕಾಳು ಮೆಣಸು, ಇದು ಅಷ್ಟೇ ಅರ್ಧ ಟೀ ಸ್ಪೂನು. ಖಾರಕ್ಕೆ ನಿಮಗೆ ನೋಡ್ಕೊಳ್ಳಿ, ಅತಿಯಾಗಿ ಮಕ್ಕಳಿಗೆಲ್ಲ ಕೊಡೋದಾದರೆ ಜಾಸ್ತಿ ಏನು ಬೇಡ.
ಚೆನ್ನಾಗಿರುತ್ತೆ ಸ್ಪೈಸಿ ಇಲ್ಲ ಅಂದ್ರೂ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು. ಸೊ ನಾನು ಇದನ್ನು ನಿಮಗೆ ಆಲ್ರೆಡಿ 2 ಹಸಿಮೆಣಸಿಗೆ ಹಾಕಿರೋದ್ರಿಂದ ಹೇಳಿದ್ದೆ, ಜಾಸ್ತಿ ಖಾರ ಆದರೆ ಚೆನ್ನಾಗಿರೋದಿಲ್ಲ. ಬಟ್ ಸ್ಪೈಸಿ ತಿನ್ನೋರು ಹಾಕ್ಕೊಳ್ಳಿ, ನಿಮ್ಗೆ ಇಷ್ಟ, ಖಂಡಿತ ಚೆನ್ನಾಗಾಗುತ್ತೆ. ಲೈಟಾಗಿ ಸಾಲ್ಟು ಸೇರಿಸಿದ್ದೀನಲ್ಲ, ಜಸ್ಟ್ ಒಂದು ಸೆಕೆಂಡ್ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಫೈನಲ್ ಆಗಿ ಇದಕ್ಕೆ ಎಗ್ಗನ್ನು ಸೇರಿಸ್ಕೋಬೇಕಾಗತ್ತೆ. ಆಗ ನೀಟಾಗಿ ಈ ತರಕಾರಿಗಳೆಲ್ಲ ಏನಾಗುತ್ತೆ ಅಂದರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಈ ಮಸಾಲೆನ ಹಿಡ್ಕೊಳ್ಳುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಾವೀಗ ಮೊಟ್ಟೆಗಳನ್ನು ಇದ್ರ ಮೇಲೆ ಹಾಕ್ಕೊಳ್ಳೋಣ. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಮೊಟ್ಟೆಗಳನ್ನ ಆ್ಯಡ್ ಮಾಡ್ಕೊತೀನಿ. ನೋಡಿ 4 ಮೊಟ್ಟೆ ತೊಗೊಂಡಿದ್ದೀನಿ. ಈ ಮೊಟ್ಟೆ ಬಂದು ನಿಮಗೆ ಕಾಣಿಸ್ತಾ ಇರಬೇಕು ವಿಡಿಯೋನಲ್ಲಿ, ತುಂಬ ದಪ್ಪ ಸೈಜಿನ ಮೊಟ್ಟೆ ಅಲ್ಲ. ನೀವು ದಪ್ಪ ಸೈಜಿನ ಮೊಟ್ಟೆ ಆದರೆ 2 ಸಾಕು. ಸೊ ನಾನಿಲ್ಲಿ ತೊಗೊಂಡಿರೋದು ಸಣ್ಣ ಸೈಜಿಂದು, ಹಾಗಾಗಿ 4 ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ದಪ್ಪ ಸೈಜಿಂದಾದರೆ ಇಷ್ಟು ವೆಜಿಟೇಬಲ್ಸ್ಗೆ 2 ಸಾಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಜಾಸ್ತಿ ಆಗುತ್ತೆ ಕ್ವಾಂಟಿಟಿ ಕೂಡ. ಸೊ ನಾನು ಸಣ್ಣದಾಗಿರೋದ್ರಿಂದ ನಾನು 4 ತೊಗೊಂಡಿದ್ದೀನಿ. ಈಗ ಇದನ್ನು ಜಸ್ಟ್ ನಾನು ಒಂದು 2 ಸೆಕೆಂಡು ಲಿಟ್ಲನ್ನ ಕ್ಲೋಸ್ ಮಾಡಿ ಒಂದು 2 ಸೆಕೆಂಡು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೋತೀನಿ. ನೋಡಿ ಒಂದು 2 ಸೆಕೆಂಡ್ ಈ ಥರ ಬಿಡೋದ್ರಿಂದ ಮೊಟ್ಟೆ ಸ್ಕ್ರಂಬಲ್ ಚೆನ್ನಾಗಿ ಬರುತ್ತೆ. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿದೆ ಅಂತ. ಈಗ ನಾವು ಮತ್ತೆ ಮೊಟ್ಟೆಗೆ ಉಪ್ಪನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಒಂದು ಬಟರ್ ಕ್ಯೂಬ್ಸ್ ಅಂದರೆ ಬೆಣ್ಣೆ, ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂದರೆ ಸೊ ಹಾಗೆ ಮಾಡ್ಬೋದು. ಬಟ್ ಬೆಣ್ಣೆ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟು ಮತ್ತು ಫ್ಲೇವರ್ಫುಲ್ ಆಗಿರುತ್ತೆ. ಯಾರೆಲ್ಲ ಇಷ್ಟ ಇರಲ್ಲ ಅಂತಿರಲ್ಲ ತಿನ್ನೋಕ್ಕೆ, ಅವ್ರಿಗೆಲ್ಲ ಒಂಥರ ಖುಷಿ ಆಗುತ್ತೆ ತಿನ್ನೋಕ್ಕೆ. ಒಂದು ಮೊಟ್ಟೆದು ಸ್ಮೆಲ್ ಬರೋದಿಲ್ಲ ಬಟರ್ ಹಾಕೋದ್ರಿಂದ. ಒಂದು ಎಕ್ಸ್ಟ್ರಾ ಟೇಸ್ಟು ಮತ್ತು ಫ್ಲೇವರ್ ಅಂತಲೇ ಹೇಳ್ಬೋದು. ಈಗ ಇದನ್ನು ಕಮ್ಮಿ ಊರಿನಲ್ಲಿ ಇಟ್ಕೋಬೇಡಿ, ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸ್ಕ್ರಂಬಲ್ಗಳು ಚೆನ್ನಾಗಿ ಬರುತ್ತೆ ವೆಜಿಟೇಬಲ್ಸ್ಗೆಲ್ಲ ಹೊಂದ್ಕೊಂಡು. ಸೊ ಈಗ ನೀಟಾಗಿ ನಾನು ಇದನ್ನು ಒಂದು ಸೆಕೆಂಡು ಮಿಕ್ಸ್ ಮಾಡ್ಕೋತೀನಿ. 2 ಸೆಕೆಂಡ್ ಚೆನ್ನಾಗಿ ಬಿಟ್ಟಿದೆ. ಎಷ್ಟು ಘಮ ಅಂತಿದೆ ಅಂದರೆ ಆ ಫ್ಲೇವರು ಬಟರ್ದು ಮತ್ತು ಆ ಒಂದು ಕ್ಯಾಪ್ಸಿಕಮ್ಮು ಕ್ಯಾಬೇಜ್ದು ತುಂಬ ಚೆನ್ನಾಗಿದೆ. ಫೈನಲಾಗಿ ನಾವೀಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಬೇಕಾದರೆ ನಿಮ್ಗೆ ಇಷ್ಟ ಆಗಿರುವಂಥ ಎಲ್ಲ ವೆಜಿಟೇಬಲ್ಸ್ಗಳನ್ನೂ ಹಾಕ್ಕೋಬೋದು, ಸ್ಪೆಷಲಿ ಕ್ಯಾರೆಟ್ ಕೂಡ ಹಾಕ್ಕೋಬೋದು. ಬಟ್ ನಾನಿಲ್ಲಿ ನಿಮಗೆ ಇಷ್ಟ ಸ್ಪೆಷಲಿ ಇಷ್ಟು ಹಾಕಿದ್ರೇ ಒಂದು ಬಹಳ ಅಂದರೆ ಬಹಳ ಚೆನ್ನಾಗಿರುತ್ತೆ. ಇದನ್ನು ನೀವು ರೈಸ್ ಒಟ್ಟಿ ಕಲಿಸ್ಕೊಂಡು ತಿಂತಾಯಿದ್ರೆ ಯಾವ ಫ್ರೈಡ್ ರೈಸು ಯಾವ ಎಗ್ ರೈಸ್ಗೂ ಕಮ್ಮಿ ಇರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ನಾನಿಲ್ಲಿ ಗರಂ ಮಸಾಲ ಅದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಯಾವುದಕ್ಕೆ ಬೇಕೋ ಅಷ್ಟಕ್ಕೆ ನಾನು ಯೂಸ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಏನು ಕಲರ್ ಕಾಣ್ತಿದೆ ನ್ಯಾಚುರಲ್ ಕಲರ್ ಕೂಡ ಅದೇ ಥರ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿದ್ರೆ ನಿಮ್ಗೆ ಸಾಕು. ನೋಡಿದ್ರಲ್ಲ ಎಷ್ಟು ಸಖತ್ತಾಗಿದೆ ಅಂತ. ಸೊ ನೀವು ಕೂಡ ಒಂದೇ ಒಂದು ಸಲ ಟ್ರೈ ಮಾಡಿ. ಜಾಸ್ತಿ ಎಣ್ಣೆನೂ ಇಲ್ಲ ಇದಕ್ಕೆ, ನೋಡಿ ನೀವೇ ನೋಡ್ತಿದ್ದಾಗೆ ಜಾಸ್ತಿ ಎಣ್ಣೆ ಕೂಡ ಏನೂ ಇಲ್ಲ. ರೆಗ್ಯುಲರಾಗಿ ಎಲ್ಲ ಟೈಮಲ್ಲೂ ನಾವು ಏನು ಯೂಸ್ ಮಾಡ್ತೀವಿ ಅಷ್ಟು ಎಣ್ಣೆ ತೊಗೊಳ್ಳೋದಿಲ್ಲ ಇದು. ಹಾಗೆಯೇ ನಾನು ಹಾಕಿದ ಸಣ್ಣದು ಈ 4 ಮೊಟ್ಟೆ ಎಷ್ಟೊಂದಾಗಿದೆ ನೋಡಿ. ಇನ್ನು ದಪ್ಪು ಮೊಟ್ಟೆ ಅಂದರೆ ನಾನು ಹೇಳಿದಾಗೆ 2 ಸಾಕು. ಸೊ ನೋಡಿದ್ರಲ್ಲ, ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋತೀನಿ. ಖಂಡಿತ ಇವತ್ತು ನಾನು ತೋರಿಸಿರುವಂಥ ಈ ಸೂಪರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಿಮ್ಗೆ ಏನಾದರೂ ಬ್ರೆಡ್ ಟೋಸ್ಟ್ ಮಾಡಿದಾಗ ಅದ್ರ ಒಟ್ಟಿಗೆ ಹಾಕ್ಕೊಳ್ತೀನಿ, ಬಹಳ ಚೆನ್ನಾಗಿರುತ್ತೆ. ಪಾವ್ ಭಾಜಿ ಒಳಗೆ ಹಾಕ್ಕೊಂಡು ತಿಂದರೂ ಬಹಳ ಚೆನ್ನಾಗಿರುತ್ತೆ. ಅದರಲ್ಲೂ ರೈಸ್ಗೆ ಇಂಥದಕ್ಕೆ ಅಂತಲ್ಲ, ಒಂದು ಮಲ್ಟಿಪರ್ಪಸ್ ಒಂದು ಎಗ್ ಬುರ್ಜಿ ಅಂತಲೇ ಹೇಳ್ಬೋದು. ಸೊ ರೆಗ್ಯುಲರಾಗಿ ಮಾಡೋ ತಿನ್ನೋದಕ್ಕಿಂತ ಈ ಥರ ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ನೋಡಿದ್ರಲ್ಲ ನಾನು ತೋರಿಸಿರುವಂಥ ಇವತ್ತಿನ ರೆಸಿಪಿ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇವೆ ನೋಡ್ತಾ ಇದ್ದೀರಾ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೊಂದು ಇದೇ ಥರ ಸಿಂಪಲ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.